ನನಗನ್ಸ್ತೈತೆ ಒಂದು ರೀತಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತೈತೆ. 30 ಜನ ಸತ್ತೋಗಿದ್ದಾರೆ ಇದುವರೆಗೂ, ಇನ್ನೂ ಜಾಸ್ತಿ ಆಗಿದ್ದಾರೆ. ನಮ್ಗೆ ಬಂದಿರೋವಂಥ ಮಾಹಿತಿ ಪ್ರಕಾರ 30 ಜನ ಸತ್ತಿದ್ದಾರೆ ಅಂತ. ಅಂದರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ, ಬೇಗ ಸ್ಪಂದನೆ ಮಾಡಿದರೆ ಇಷ್ಟು 30 ಜೀವಗಳನ್ನು ಉಳಿಸ್ಬೋದಾಯಿತು. ನಾವು ಎಲ್ಲರೂ ಇವ್ರು ಯಾರೂ ಸಾಹುಕಾರಗಳಲ್ಲ, ಇವ್ರ್ಯಾರೋ ದೊಡ್ಡ ಇಂಡಸ್ಟ್ರೀಸು ಮಲ್ಯ ಈ ಥರದವರಲ್ಲ, ಎಲ್ಲ ಬಡವರೇ, ಎಲ್ಲರೂ ಬಡವರೇ, ದಿನನಿತ್ಯದ ಕೂಳಿಗಾಗಿ ಕೂಲಿ ಕೆಲಸ ಮಾಡುವಂಥ ಜನ. ಅವ್ರನ್ನ ನಾವು ಉಳಿಸ್ಬೋದಾಗಿತ್ತು. ಇವತ್ತು 60 ಮೈಕ್ರೋ ಫೈನಾನ್ಸ್ ಏನು ಲೋನ್ ತೊಗೊಂಡಿದ್ದಾರೆ. ನಾನು ಒಂದು ಕಡೆ ಭೇಟಿ ಮಾಡಿದ್ದೆ, ಅಲ್ಲಿ ಒಂದೇ ತಿಂಗಳು ಕಟ್ಟಿಲ್ಲ ಅವನು. ಮೈಕ್ರೋ ಫೈನಾನ್ಸ್ ಒಂದೇ, ಎಷ್ಟು ಫಾಸ್ಟ್ ಇದ್ದಾರೆ ಇವರು ಅಂತ ನಾನು ಹೇಳಕ್ಕೆ. ಕೋರ್ಟಿಂದ ಆರ್ಡರ್ ತಂದು ಸೀಸ್ ಮಾಡಿದ್ದಾರೆ, ಮನೆಯಿಂದ ಹೊರಗಾಗ್ತಾ ಇರೋದನ್ನು ಕೂಡ ನಾವು ನೋಡಿದ್ರು. 1 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರೆ, ಒಂದೇ 1 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರು ಈ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ. ಮತ್ತು ಈ RBI ರೂಲ್ಸ್ ನೀವೇನು ಇವಾಗ ತಂದಿದ್ದೀರಾ, ಬೇರೆ ಬೇರೆ ರಾಜಣ್ಣ ಅವ್ರು ಹೇಳ್ದಂಗೆ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟೀಸ್ ಇದೆ, ಬ್ಯಾಂಕ್ಗಳಿದೆ. ನಾಳೆ ಇದೇನಾನ ನೀವು ತಂದಿರೋ ಬಿಲ್ಲು ಕೋರ್ಟಲ್ಲಿ ಏನಾನ ವಜಾ ಆದತ್ತು ಅದನ್ನು ನೋಡ್ಕೊಳ್ಳಿ. ಈಗ RBI ರೂಲ್ಸನ್ನು ಫಾಲೋ ಮಾಡಿದ್ದೀರಾ, ಅದರಲ್ಲಿ ಏನು ಕಂಡೀಷನ್ಸು ಅವೆಲ್ಲ ನೋಡಿದ್ದೀರಾ, ಅದನ್ನು ಕೂಲಂಕುಷವಾಗಿ ಹೇಳಿ. ನನ್ನ ಹತ್ರನೂ ಭಾಳ ಜನ ಬಂದಿದ್ದರು, ಇದು ಇಲ್ಲೀಗಲ್ಲು, ಹಾಗೆ ಹೀಗೆ ಮಾಡಬಾರ್ದಾಗಿತ್ತು, ನಾವು ಸರಿಯಾಗಿ ಸಾಲ ಕೊಡ್ತಾ ಇದ್ದೀರಿ, ಅದಕ್ಕೂ ತೊಂದರೆ ಆಗುತ್ತೆ ಅಂತಲೂ ಬಂದಿದ್ದರು. ನಾನು ಅವ್ರಿಗೆ ವಾಪಸ್ ಕಳಿಸಿದ್ದೀನಿ. ನಾನು ಅದರಿಂದ RBI ರೂಲ್ಸು ಇದರಿಂದ ವೈಲೇಟ್ ಆಗುತ್ತಾನೋ ಅಂತಲೂ ನೋಡ್ಕೊಳ್ಳಿ. ತಾವು ಹೇಳ್ದಂಗೆ ನಾನು ಮಂಡ್ಯದಲ್ಲೂ ಹೋಗಿದ್ದೆ. ನಿಮ್ಮ ಯಾವ ಮಂತ್ರಿಗಳು ಹೋಗಿರಲಿಲ್ಲ. ಈ ಎಲ್ಲ ಘಟನೆ ಆದಾಗ ಯಾವ ಮಂತ್ರಿನೂ ಎಲ್ಲೂ ವಿಸಿಟ್ ಮಾಡ್ದಂಗೆ ನನಗೇನೋ, ನಾನಂತೂ ನೋಡಲಿಲ್ಲ. ಮಧ್ಯೆ ಮಂಡ್ಯದಲ್ಲಾದಂಥ ಘಟನೆ, ಅಲ್ಲಿ ಆ ಪೊಲೀಸರೇ ಹಿಡಿದು ಎಳೆದು ಆಚೆ ಹಾಕ್ತಾರೆ ಆ ತಾಯಿನ. ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾಳೆ ಅವಳು. ಪೊಲೀಸರು ಈ ಕೋರ್ಟಿಂದ ಆರ್ಡರ್ ತೊಗೊಂಡೋಗಿ ಪೊಲೀಸರು ಹಿಡಿದು ಆಚೆ ಹಾಕ್ತಾರೆ. ಆ ತಾಯಿ ಹೇಳ್ತಾಳೆ, ನಮ್ಮ ಮಗು ಹಾಲು ಕುಡಿಸ್ಬಿಟ್ಟು ನಾನು ಆಚೆ ಬರ್ತೀನಿ ಅಂತ. ಅಲ್ಲೂ ಬಿಡಲ್ಲ. ಆ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ ಅಂತ SP ಗೂ ನಾನು ಹೇಳಿದ್ದೀನಿ, ಅವತ್ತೇ ಫೋನ್ ಮಾಡಿ ಹೇಳಿದ್ದೀನಿ. ಅದಾದಮೇಲೆ ಅವ್ರ ತಾಯಿನ ಕರೆದು ಅಲ್ಲೆಲ್ಲ ಅವಮಾನ, ತಾವು ಹೇಳಿದ್ರಿ ಅವಮಾನ ಆಗಬಾರ್ದು ಅಂತ ಈ ವಿಧೇಯಕ ತಂದಿದ್ರಿ ಅಂತ. ಅವಮಾನ ಆದಮೇಲೆ ಮಗನ ಗೊತ್ತಾಗ್ತೈತೆ, ಮಗ ಹೋಗಿ ಕೆರೆಯಲ್ಲಿ ಬಿದ್ದ ಸತ್ತೋಗ್ತಾನೆ. ಒಂದೇ ದಿನದಲ್ಲಿ ಇಬ್ಬರು. ತಾಯಿ ಒಂದಿನ ಸಾಯ್ತಾಳೆ, ಸಂಜೆ ತಾಯಿ ಸತ್ಲು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋಗಿ ಸತ್ತೋಗ್ತಾರೆ. ಇಬ್ಬರು ಒಂದೇ ಮಂಡ್ಯದಲ್ಲಿ ನಡೆದಂಥ ಘಟನೆ ನಮ್ಮ ಕಣ್ಣು ಮುಂದೆ ಇದೆ. ಅದರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರೆ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ ನನಗೇನೋ ಹಂಗನ್ಸಲ್ಲ. ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ. ನೀವು ಬಿಲ್ ತಂದ ಮೇಲೆ ಆಯಿತು, ನಮ್ಮ ಮಾಹಿತಿ ಪ್ರಕಾರ ಇಬ್ಬರು ಸತ್ತಿದ್ದಾರೆ ಅಂತ ಮಂಡ್ಯದಲ್ಲಿ. ನೀವು ಒಬ್ಬರೇ ಅಂತ ಹೇಳ್ತೀರ. ಬಿಲ್ ತರೋದಲ್ಲ ಇಂಪಾರ್ಟೆಂಟ್ ಪಾಟೀಲ್ರೆ, ಹೇಗೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ. ಇರೋ ಕಾನೂನಲ್ಲೇ ಬಡಿಬೋದಾಯ್ತು ಅವ್ರನ್ನೆಲ್ಲರೂ. ಒಬ್ಬರನ್ನ ನೀವು ಇಷ್ಟಾಗಿದೆಯಲ್ಲ, ಈಗ ಬಿಲ್ ಬಂದಿದೆ, ಓಕೆ, ನಾವೇನು ವಿರೋಧ ಮಾಡಲ್ಲ ಬಿಲ್ಗೆ. ಬಿಲ್ ಬಂದಿದೆ, ಓಕೆ. ನೀವು ಇರೋ ಒಬ್ಬ ಈ ಥರದ್ದಾಗಿದೆಯಲ್ಲ, 30 ಜನ ಸತ್ತಿದಾರಲ್ಲ, ಯಾರನ್ನಾದರೂ ಒಬ್ಬ ಫೈನಾನ್ಸನ್ನ ಜೈಲ್ಗೆ ಹಾಕಿದ್ದೀರಾ? ಪೊಲೀಸ್ ಸ್ಟೇಷನಲ್ಲಿ ಕರೆದು ಕೂತಿರ್ಸಿದ್ದೀರಾ? ಏನೂ ಇಲ್ಲ, ಏನೂ ಆಗಿಲ್ಲ. ಒಬ್ಬರು ಜೈಲ್ಗೆ ಹೋಗಿಲ್ಲ, ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಸರ್, ನಮ್ಮ ಮೆಸೇಜ್ ಏನು ಕೊಡ್ತಾ ಇದ್ದೀರಿ? ನಾವು ಸರ್ಕಾರ ಒಂದು ಮೆಸೇಜ್ ಅನ್ನ ನಾವು ಕೊಡ್ತಾ ಇಲ್ಲ. ಒಳ್ಳೆ ಆಯ್ತು.